ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮನೆ ಕ್ಲೀನಿಂಗ್ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಯಾವುದೇ ಒಂದು ಹಬ್ಬ ಹರಿದಿನ ಬಂತು ಅಂದರೆ ನಾವು ಫಸ್ಟ್ ಮಾಡೋದೇ ಮನೆ ಕ್ಲೀನ್ ಅಲ್ವಾ? ಆ ಮನೆ ಕ್ಲೀನ್ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಸಹ ಒಂದು ವಾರ ಆದಮೇಲೆ ಮತ್ತೆ ಹೇಗಿರುತ್ತೆ ಅಂದರೆ ಮನೆ ಯಾರಾದರೂ ಬಂದರೆ ಹೇಗಿದೆ ನೋಡಿ ಮನೆ ಅನ್ನೋ ರೀತಿ ಇರುತ್ತೆ ಅಲ್ವಾ? ಅದು ಮಕ್ಕಳಿರೋ ಮನೆಯಲ್ಲಂತೂ ಹೇಳೋಕ್ಕೆ ಆಗಲ್ಲ. ನಾವು ಏನೋ ಕ್ಲೀನ್ ಮಾಡಿ ಒಂದು ಕಡೆಗೆ ಇಟ್ಟರೆ ಅವ್ರು ಇನ್ನೊಂದು ಕಡೆಗೆ ಎತ್ತಿಟ್ಟಿರ್ತಾರೆ. ಏನು ಮಾಡೋದಲ್ವಾ, ಮಕ್ಕಳ ಕೆಲಸನೇ ಅದು. ಅಮ್ಮಂದಿರ ಕೆಲಸ ಕ್ಲೀನ್ ಮಾಡೋದು. ನಾನೀಗ ಫಸ್ಟು ವಿಂಡೋ ಕ್ಲೀನ್ ಮಾಡ್ತಾಯಿದ್ದೀನಿ. ಕಿಟಕಿಗಳನ್ನೆಲ್ಲ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಕಿಟಕಿಗಳನ್ನು ಒರೆಸೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಂಬಿ ಒಳಗೆ ಕೈಯೆಲ್ಲ ಹಾಕಿ ಅಲ್ಲಿ ಡಸ್ಟ್ ಎಲ್ಲ ಕೂತಿರುತ್ತೆ. ಅದನ್ನು ಒರೆಸ್ಬೇಕಂದ್ರೆ ತುಂಬ ಕಷ್ಟನೇ ಅನಿಸುತ್ತೆ ಫ್ರೆಂಡ್ಸ್. ಆದರೆ ಅವಾಗ ಒರೆಸ್ತಾ ಇದ್ದರೆ ಅಷ್ಟು ಕಷ್ಟ ಆಗೋಲ್ಲ. ಒಂದು 15 ದಿನ 20 ದಿನಕ್ಕೊಮ್ಮೆ ಈ ಥರ ಕ್ಲೀನ್ ಮಾಡ್ತಾಯಿದ್ರೆ ಡಸ್ಟ್ ಕೂರೋದಿಲ್ಲ, ಜಾಸ್ತಿ ಡಸ್ಟ್ ಇರೋದಿಲ್ಲ. ನೋಡಿ, ಅವು ಇದು ವಿಂಡೋಸ್ ಗ್ಲಾಸ್ ಇದಾವಲ್ಲ, ಅದನ್ನು ಒರೆಸೋದು ಕಷ್ಟ ಆಗುತ್ತೆ. ಅಲ್ಲಿ ಡಸ್ಟು ಕೂತಿರುತ್ತೆ ಕೆಳಗಡೆ ಹೋಗಿ ನೋಡಿ, ಅಲ್ಲಿ ಸಂದಿಲೆಲ್ಲ ಜಾಸ್ತಿ ಅಲ್ಲಿ ಧೂಳಿರೋದು ನೋಡಿ. ಅದು ಕೈ ಕೊಯ್ಬೋದು, ಆ ಥರ ಆಗುತ್ತೆ ಅಲ್ಲಿ ಒರೆಸುವಾಗ. ನೋಡಿ ಫ್ರೆಂಡ್ಸ್, ನನ್ನ ಮಗ ನಾನೇನು ಕೆಲಸ ಮಾಡ್ತೀನಿ ಅವನು ಮಾಡೋಕ್ಕೆ ಬರ್ತಾನೆ. ಅಲ್ಲೇನೋ ಒರೆಸ್ತಾ ಇದ್ದಾನೆ ಗೋಡೆನ. ನಾನು ವಿಮ್ ಜೆಲ್ ಹಾಕಿ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ಲಿಕ್ವಿಡ್ ಹಾಕ್ತಾರೆ, ನಾನು ವಿಮ್ಮು ಇಲ್ಲ ಅಂದರೆ ಸೋಪಿನ ಪುಡಿನೇ ಹಾಕ್ತೀನಿ. ಒಂದು ಸರಿ ಹಸಿ ಬಟ್ಟೆ ಮಾಡಿ ಒರೆಸಾದ್ಮೇಲೆ ನಾನು ಒಣಗಿದ ಬಟ್ಟೆ, ಕಾಟನ್ ಬಟ್ಟೆ ತೊಗೊಂಡು ಮತ್ತೆ ಒಂದು ಸರಿ ಎಲ್ಲ ಒರೆಸ್ಕೊಳ್ತೀನಿ. ಆವಾಗದು ಕ್ಲೀನ್ ಕಾಣುತ್ತೆ, ಹಸಿ ಇರೋದಿಲ್ಲ. ಡ್ರೈ ಆದರೆ ಮತ್ತು ಹಸಿ ಇತ್ತಂದರೆ ಅದರಲ್ಲೇ ಧೂಳು ಬಂದು ಇರುತ್ತೆ. ಆವಾಗಲೇ ಒರೆಸ್ಬಿಟ್ರೆ ನೀಟಾಗಿ ಕಾಣುತ್ತೆ, ಕ್ಲೀನ್ ಇರುತ್ತೆ. ನಾನು ಮೊದಲೇ ಎಲ್ಲ ಕೋಣೆಗಳಲ್ಲೂ ಜೇಡ ಹೊಡೆದಿರ್ತೀನಿ. ಜೇಡ ಅಂದರೆ ಜೇಡರ ಬಲೆ ಕಟ್ಟಿರ್ತೀನಿ, ಅದನ್ನೆಲ್ಲ ಹೊಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕಿಟಕಿಗಳನ್ನೆಲ್ಲ ಒರೆಸ್ತಾ ಇದ್ದೀನಿ. ರೂಮಲ್ಲಿರೋ ಕಿಟಕಿ ಆಯ್ತು. ಈಗ ಹಾಲಲ್ಲಿರೋ ಕಿಟಕಿನ ಒರೆಸ್ಬೇಕು. ನಾನು ಅವಾಗ ಒರೆಸ್ತಾ ಇರ್ತೀನಿ, ಅಷ್ಟೊಂದು ಡಸ್ಟ್ ಏನು ಇರೋದಿಲ್ಲ ನೋಡಿ. ಅಂತಾಗನೆ ಹಲ್ಲಿಲ್ಲ ಅಂದ್ರೂ ಅವನು ಹಾಗೆ ತಿನ್ನೋದಿಲ್ಲ ಫ್ರೆಂಡ್ಸ್. ಉಪ್ಪು ಖಾರ ಹಾಕ್ಕೊಂಡೇ ತಿನ್ನೋದು ನೋಡಿ ಅವನ್ನ. ಚಿಕ್ಕದಾದ ಅಡುಗೆ ಮನೆ, ಚಿಕ್ಕ ಅಡುಗೆ ಅರಮನೆ ನೋಡಿ ಹೇಗಿದೆ ಅಂತ. ಇಲ್ಲೇ ಸಹ ದೇವ್ರ ಮನೆ ಇದೆ, ಅಂದರೆ ಸ್ವಲ್ಪ ಪ್ಲೇಸಲ್ಲಿ ದೇವ್ರನ್ನ ಇಡೋಕ್ಕೆ ಮಾಡಿದ್ದಾರೆ. ನೋಡಿದ್ರಲ್ವ ಮನೆ ಕ್ಲೀನಿಂಗು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೂ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಮೇಲೆ ಒತ್ತಿ ಫ್ರೆಂಡ್ಸ್.